ಎಲ್ಲರ ಶಾಲೆ, ಬಡ ಮಕ್ಕಳ ಶಾಲೆ. ಆ ಕಾಲದಲ್ಲಿ, ನಮ್ಮ ಕಾಲದಲ್ಲಿ ಶ್ರೀಮಂತರ ಮಕ್ಕಳು, ನಾವು ಬಡವರ ಮಕ್ಕಳು ಒಂದೇ ಬೆಂಚಲ್ಲಿ ಕೂತಿದ್ವಿ. ನಮ್ ಕ್ಲಾಸ್ಮೇಟ್ಸ್ ಎಲ್ಲ ತಹಶೀಲ್ದಾರ್ ಮಕ್ಕಳು ಇದ್ರು, ಅವೆಲ್ಲ ನಾವು ಒಂದೇ ಬೆಂಚಲ್ಲಿ ಕುಂತಿರ್ತಾ ಇದ್ವಿ. ಆದ್ರೆ ಈಗ ಅವ್ರಿಗೋಸ್ಕರ ಸಪರೇಟ್ ಶಾಲೆಗಳಾಗಿದ್ದಾವೆ. ವಿದ್ಯಾರ್ಥಿಗಳೇ, ನೀವು ಅವರಿಗೆ ನಾವು ಯಾವುದಕ್ಕೆ ಕಮ್ಮಿ ಇಲ್ಲ ಅಂತ ಇವತ್ತು ಅವ್ರ ಪ್ರತಿಭಾವಂತ ಒಂದು ವಿದ್ಯಾರ್ಥಿ ಇವತ್ತು ನಿಮ್ಮ ರಾಜ್ಯ ಮಟ್ಟಕ್ಕೆ ಹೋಗಿದ್ದಾನೆ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಹೆಮ್ಮೆ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಅದು ನಮ್ಮ ಶಕ್ತಿ, ಗಾಡಿನ ಶಕ್ತಿ. ಅದು ನಾನು ಜಿಲ್ಲಾ ಮಟ್ಟದ ಒಂದು ಸ್ಪೋರ್ಟ್ಸ್ ಮ್ಯಾನ್, ನಾನು ಅಲ್ಲಿಗೆ ಹೋಗೋದ್ರಲ್ಲಿ ಸಾಕಾಗೋಗಿತ್ತು. ಆದ್ರೆ ನಮ್ಮ ಹುಡುಗ ಇವತ್ತು ರಾಜ್ಯ ಮಟ್ಟಕ್ಕೆ ಹೋಗಿ ಸ್ಪರ್ಧೆ ಮಾಡಿದ್ದೇನೆ ಅಂದ್ರೆ ನಮ್ಗೆಲ್ಲರಿಗೂ ಹೆಮ್ಮೆ. ಆ ಎಲ್ಲ ಕೀರ್ತಿ ನಮ್ಮ ಟೀಚರ್ ಸೇರ್ಬೇಕಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಸರ್. ಮುಂದಿನ ದಿನಗಳಲ್ಲಿ ಹುಡುಗರೆಲ್ಲ ಚೆನ್ನಾಗಿ ಓದ್ರಿ, ವಿದ್ಯಾವಂತರಾಗಿ. ಯಾಕಂತ ಹೇಳಿದ್ರೆ ಸಮಾಜ ಸೇವೆ ಮಾಡುವಂತ ಮನಸ್ಥಿತಿ ಬೆಳೆಸ್ಕೊಡ್ರಿ. ಸಮಾಜ ಸೇವೆ ಅಂತಲ್ಲ, ಅದು ದೊಡ್ಡ ಆಸ್ತಿ. ಆ ಆಸ್ತಿನ ನೀವೆಲ್ಲ ಬೆಳೆಸ್ಕೊಂಡು, ನಾನು ಪೋಷಕರಲ್ಲಿ ಒಂದು ಮನವಿ, ಯಾವುದೇ ಪೋಷಕರು ಪ್ರತಿ ತಿಂಗಳ ಶಾಲೆಗೆ ಬಂದು ನಮ್ಮ ವಿದ್ಯಾರ್ಥಿ ಏನು ಓದ್ತಾನೆ ಅಂತ ನೀವು ನೋಡೋದು ನಿಮ್ ಜವಾಬ್ದಾರಿ ಅಂತ ನಾನು ಒಂದು ಮನದ ಮಾತನ್ನು, ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಗೆ ಯಾರು ಸಪೋರ್ಟ್ ಇಲ್ಲ, ನಮಗ್ ನಾವೇ ಮುಂದ್ಕೋಬೇಕಂತ ಹೇಳ್ತಾ ಇದ್ದೀನಿ ಸರ್. ನಮ್ಮೆಲ್ಲರಿಗೂ ಭದ್ರತಾ ಸರ್, ನಿಮ್ಮ ಎಲ್ಲ ಶಿಕ್ಷಕವಂತವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು, ಅಭಿನಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.